ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಈಗ ಸಿಗ್ತಾ ಇದೆ. ಯಾರ್ಯಾರು ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ 4 ಕೂಡ ದರ್ಶನ್ ಅಭಿಮಾನಿಗಳಂತೆ. ರಾಘವೇಂದ್ರ, ರಾಜು, ಅನು ಮತ್ತು ಜಗದೀಶ್ ಇವರು ಕಿಡ್ನಾಪ್ ಮಾಡಿದವರು. ದರ್ಶನ್ ಸೂಚನೆಯಂತೆ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಗೆ ದರ್ಶನ್ ಬುದ್ಧಿ ಹೇಳಿ ಕಳಿಸ್ತಾರಷ್ಟೇ ಅಂತ ಈ 4 ಜನ ನಂಬಿದ್ರಂತೆ. ಬೆಂಗಳೂರಿನ ಶೆಡ್ ತಲುಪ್ತಾ ಇದ್ದಂತೆ ಯುವಕರು ಗಾಬರಿಯಾಗಿದ್ದಾರೆ. ಹೊಡೆದು ಬಡದು ಥಳಿಸಿ ಆತ ಸಾವನ್ನಪ್ಪಿದ ನಂತರ ಇದರಲ್ಲಿ 4 ಮಂದಿಯ ಪೈಕಿ 3 ಎಸ್ಕೇಪ್ ಆಗಿದ್ದಾರೆ. ಜಗ್ಗ, ಅನು ಮತ್ತು ರಾಜು ಇವರು ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿ ಸದ್ಯ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ರಾಘವೇಂದ್ರ ಅಲಿಯಾಸ್ ರಘು ಸದ್ಯ ಪೊಲೀಸ್ ವಶದಲ್ಲಿದ್ದಾನೆ. ಈತ ಅಲ್ಲೆಲ್ಲೋ ಚಿತ್ರದುರ್ಗದಲ್ಲೇನೋ ಸಂಘ ಕಟ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ, ದರ್ಶನ್ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಹಂಗಿದ್ರೆ ತನ್ನ ಹುಚ್ಚು ಅಭಿಮಾನಿಗಳಿಂದಲೇ ಈ ರೀತಿಯ ಕೃತ್ಯವನ್ನು ಮಾಡಿಸಿರೋದು ದರ್ಶನ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ 4 ಮಂದಿ ಕಿಡ್ನಾಪ್ ಮಾಡಿದವರು ಅಂದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಇಲ್ಲಿ ಶೆಡ್ಡಿಗೆ ತಂದು ಹಾಕಿದವರು. ಅವರು 4 ಮಂದಿಯೂ ಕೂಡ ದರ್ಶನ್ ಅವರ ಅಭಿಮಾನಿ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಸೂಚನೆಯಂತೆ ಇದನ್ನು ಮಾಡಿದ್ದಾರೆ. ಅಣ್ಣ ಏನು ಮಾಡಲ್ಲ, ಬರೀ ಬುದ್ಧಿ ಹೇಳಿ ಕಳಿಸ್ತಾರೆ ಅಷ್ಟೇ ಅಂತ ಅನ್ಕೊಂಡಿದ್ರಂತೆ ಇವರು. ಶೆಡ್ಡಿಗೆ ಕರ್ಕೊಂಡು ಬಂದಿದ್ದಾರೆ. ಆನಂತರ ದರ್ಶನ್ ಜೊತೆಗೆ ಇದ್ದಂಥ ಹುಡುಗರು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಬಂದು ಹೊಡೆದಿದ್ದಾರೆ, ಪವಿತ್ರ ಗೌಡ ಹೊಡೆದಿದ್ದಾರೆ. ಇದರ ಪರಿಣಾಮ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾರೆ. ಇದಾದ ಬೆನ್ನಿಗೆ ಈ 4 ಮಂದಿಯ ಪೈಕಿ 3 ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ದರ್ಶನ್ ಅವರನ್ನ ದೇವರು ಅಂತ ಭಾವಿಸಿರುವಂತ ಅಭಿಮಾನಿಗಳಿಂದಲೇ ಈ ರೀತಿಯ ಕೃತ್ಯವನ್ನ ಮಾಡಿಸಿರೋದು ಹಂಗಿದ್ರೆ ದರ್ಶನ್? ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಆತನಿಗೆ ಬೇರೆ ಯಾವುದೇ ಸೋರ್ಸ್ಗಳು ಕೂಡ ಇರಲಿಲ್ಲ. ಅವರ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ಕೃತ್ಯವನ್ನ ಎಸಗಿರೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ ಯಾವಾಗ ರೇಣುಕಾ ಸ್ವಾಮಿ ಅನ್ನೋ ಆತ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೋ ಆಗ 4 ಮಂದಿ ಅಪ್ಪಟ ಅಭಿಮಾನಿಗಳು, ಅದರಲ್ಲೂ ಕೂಡ ದರ್ಶನ್ ಸಂಘದ ಜಿಲ್ಲಾಧ್ಯಕ್ಷ ರಘು, ಹಾಗೆ ರಾಜು, ಜಗ್ಗ ಮತ್ತೆ ಅನು, ಇಷ್ಟು ಜನರಿಂದ ಕಿಡ್ನಾಪ್ ಪ್ಲಾನ್ ಅನ್ನ ಮಾಡಿಸಿ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಆದ್ರೆ ಇವ್ಯಾವುದೂ ಕೂಡ ಅವರ ಅಭಿಮಾನಿಗಳಿಗೆ ಯಾವ ಮಾಹಿತಿ ಕೂಡ ಇರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಕರೆಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಅಂತ ಯುವಕರು ಕೂಡ ನಂಬಿರ್ತಾರೆ. ಆದ್ರೆ ಯಾವಾಗ ಬೆಂಗಳೂರಿಗೆ ಆ ಯುವಕನನ್ನ ಕರ್ಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಶೆಡ್ ನಲ್ಲಿ ಆ ರೀತಿ ಕ್ರೂರವಾಗಿ ವರ್ತಿಸ್ತಾರೋ ಆಗ ದುರ್ಗದಿಂದ ತೆರಳಿದಂತ ಅಭಿಮಾನಿಗಳು ಗಾಬರಿ ಆಗ್ತಾರೆ. ಜೊತೆಗೆ ಅಲ್ಲಿ ಮರ್ಡರ್ ಆಗ್ತಿದ್ದಂತೆಯೇ ಅಲ್ಲಿಂದ 3 ಜನರು ಕೂಡ ಎಸ್ಕೇಪ್ ಆಗಿರ್ತಾರೆ. ಅಂದ್ರೆ ಅರೆಸ್ಟ್ ಆಗಿರುವಂತವರಲ್ಲಿ 3 ಕೂಡ ಅಲ್ಲಿಂದ ಅಪ್ಸ್ಕ್ಯಾಂಡ್ ಆಗ್ತಾರೆ. ಅಪ್ಸ್ಕ್ಯಾಂಡ್ ಆದ ನಂತರ ಯಾವಾಗ ದರ್ಶನ್ ಮತ್ತೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೋ ಅಥವಾ ಬೇರೆ ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನ ಕೊಡ್ತಾರೋ ಅದಾದ ಬಳಿಕ ಅವರ ಮಾಹಿತಿ ಆಧಾರದ ಮೇಲೆ ಇವರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಅವರೆಲ್ಲರನ್ನೂ ಕೂಡ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಿರೋದು ನಿಜಕ್ಕೂ ಕೂಡ ದುರಂತ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.